ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾವು ಶಿಕ್ಷಕರ ನೇಮಕಾತಿ ಏನು ನಡೀಲಿಕ್ಕಿದೆ ಅದರಲ್ಲಿ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಏನು ವೇಟೇಜ್ ಕೊಟ್ಟಿರ್ತಾರೆ, ಯಾವ ಸಬ್ಜೆಕ್ಟಲ್ಲಿ ಯಾವ ಪದವಿಯಲ್ಲಿ ಎಷ್ಟು ಪರ್ಸೆಂಟೇಜನ್ನು ತಗೋತಾರೆ ಅನ್ನೋದು ಈ ವಿಡಿಯೋಲಿ ನಾನು ಮಾತಾಡೋಕೆ ಹೋಗ್ತಿದ್ದೀನಿ. ಬಿಕಾಸ್ ಹಿಂದಿನ ಲಾಸ್ಟ್ ರಿಕ್ವೈರ್ಮೆಂಟಲ್ಲಿ ವೇಟೇಜೇ ಬೇರೆ ಥರ ಇತ್ತು, ಅಂದರೆ ಸೆಲೆಕ್ಷನ್ ಪ್ರೊಸೀಜರೇ ಬೇರೆ ಥರ ಇತ್ತು. ಈ ವೇಟೇಜ್ ಪ್ರಕಾರ ನಾವು ನೋಡಿದಾಗ ನೀವು ಯಾವ ಎಕ್ಸಾಮಲ್ಲಿ ಜಾಸ್ತಿ ಸ್ಕೋರ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಸ್ಪೆಷಲಿ ನೀವು ಇಲ್ಲಿ ಡಿಸ್ಪ್ಲೇ ನೋಡ್ತಿರ್ಬೋದು, ಹಿಂದೆ ಡಿಸ್ಪ್ಲೇ ಆಗ್ತಿರುವಂಥದ್ದು ಫೋಟೋ ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. ಇದರಲ್ಲಿ ಶಿಕ್ಷಕರ ನೇಮಕಾತಿ ವೇಟೇಜ್ ಏನಾಗಿದೆ, ಚೇಂಜ್ ಆಗಿದೆ. ಸಿ ಇ ಟಿ ಮತ್ತು ಟಿ ಇ ಟಿ ಸೇರಿ 90 ಅಂಕ, ಪದವಿ ಬಿ ಎಡಿಂದ 10 ಅಂಕ ನಿಗದಿ. ಅಂದರೆ ಟೋಟಲ್ ಏನು 100% ಇದೆ, 100 ಮಾರ್ಕ್ಸಲ್ಲಿ ನೀವು ಸ್ಕೋರ್ ಮಾಡಬೇಕಾಗಿದ್ರೆ ನಿಮಗೆ 90% ಏನಿದೆ ಕಂಪ್ಲೀಟ್ ಸಿ ಇ ಟಿ ಮತ್ತು ಟಿ ಇ ಟಿಯನ್ನು ಫೋಕಸ್ ಮಾಡಿ ಕೊಟ್ಟಿದ್ದಾರೆ. ಇನ್ನು 10% ನಿಮಗೆ ಬಿ ಎಡ್ ಮತ್ತು ಪದವಿಯಿಂದ, ನಿಮ್ಮ ಡಿಗ್ರಿಯಿಂದ ನಿಮಗೆ 10% ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ. ಅಂದರೆ ಅರ್ಥ, ನೀವು ಏನೀಗ ಓದ್ತಿದ್ದೀರಾ, ನಿಮ್ಮ ಎಕ್ಸಾಮ್ಸ್ ಇನ್ನೇನು ಬರಲಿಕ್ಕಿದೆ, ಸಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್, ಪಿ ಎಸ್ ಟಿ ಆರ್, ಈ ಎಕ್ಸಾಮ್ಗೆ ನೀವು ತುಂಬ ಶ್ರಮದಿಂದ ಓದಬೇಕು ಮತ್ತು ಜಾಸ್ತಿ ಸ್ಕೋರ್ ಮಾಡಬೇಕು. ಸೊ ಹಾಗಿದ್ರೆ ಇದು ಮಾಡಿದ್ದು ಒಳ್ಳೆಯದಾ ಅಥವಾ ಇದು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಉಂಟಾಗುತ್ತಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ನಿಮ್ಮ ಎಲ್ಲರ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಇದು ಶಿಕ್ಷಣ ಸಚಿವರು ಕೂಡ ಅದೇ ರೀತಿಯಲ್ಲಿ ಇದನ್ನು ಅವರು ಹೇಳಿದ್ದಾರೆ. ಮತ್ತು ವೆಬ್ಸೈಟ್ ಮುಖಾಂತರ ಇದರಲ್ಲೂ ಕೂಡ ನ್ಯೂಸ್ ಪೇಪರಲ್ಲೂ ಕೂಡ ಬಂದಿದೆ. ನಿಮ್ಮ ಆಕ್ಷೇಪಣೆಗೆ ಅವಕಾಶನೂ ಕೂಡ ಇದೆ. ನಿಮಗೆ ಇದರಲ್ಲಿ ಏನಾದರೂ ಸಮಸ್ಯೆ ಉಂಟು ಅಂದರೆ ನೀವು ಇದನ್ನು ನಿಮ್ಮ ಲೆಟರ್ ಬರೆದು, ನಿಮ್ಮ ಕಂಪ್ಲೇಂಟ್ ಫಾರ್ಮನ್ನು ಬರೆದು, ಇಲ್ಲಿ ಕೊಟ್ಟಿರುವಂಥದ್ದು ಅಡ್ರೆಸ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಾಡಿ, ಬಹುಮಾಡಿ ಕಟ್ಟದ, ಡಾಕ್ಟರ್ ಅಂಬೇಡ್ಕರ್ ವಿಧಿ, ಬೆಂಗಳೂರು. ಈ ಅಡ್ರೆಸ್ಗೆ ನೀವು ನಿಮ್ಮ ಕಂಪ್ಲೇಂಟನ್ನು, ಆಕ್ಷೇಪಣೆಯನ್ನು ನೀವು ಕಳಿಸ್ಬೋದು ಅಂತಲೂ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಪ್ರಾಬ್ಲಮ್ ಇದರಿಂದ ನಿಮಗೆ ಎಲ್ಲ ಇದೆ ಅಂದರೆ ನೀವು ಇದನ್ನು ತಿಳಿಸ್ಬೋದು. ಸೊ ಫಸ್ಟ್ ಬನ್ನಿ ನೋಡೋಣ ಯಾವುದೆಲ್ಲ ಬದಲಾವಣೆಗಳು ಆಗಿದೆ. ಫಸ್ಟು ಮುಂಚೆ ಏನಿತ್ತು ಅಂದರೆ, ಪ್ರಸ್ತುತ ಅಂದರೆ ಫಸ್ಟ್ ಈಗ ಸದ್ಯಕ್ಕೆ ಇರೋವಂಥದ್ದು ಏನಂದರೆ, 1ನೇ ಮತ್ತು 1ರಿಂದ 5ನೇ ತರಗತಿಯ ಟೀಚರ್ಸ್ ಯಾರಿರ್ತಾರೆ ಅವ್ರಿಗೆ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಸಿ ಇ ಟಿ ಎಕ್ಸಾಮ್ ಬರೆದಾಗ ಅದರಿಂದ 35 ಮಾರ್ಕ್ಸ್ ತಗೋತಿದ್ರು. ಟಿ ಇ ಟಿಯಿಂದ 15, ಡಿ ಇ ಡಿಯಿಂದ 25, ಪಿ ಯು ಸಿಯಿಂದ 25, ಈ ಥರ ಡಿವೈಡ್ ಮಾಡಿ ಇದರಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ಮಾಡಿ ನಿಮ್ಮ ಸೆಲೆಕ್ಷನ್ ಪೊಸಿಷನ್ ನಿಮ್ಮನ್ನ ಅಪಾಯಿಂಟ್ ಮಾಡ್ತಿದ್ರು. ಬಟ್ ಈಗ ಹೊಸ ನಿಯಮ ಏನು ಬಂದಿದೆ ಅಂದರೆ, ಸಿ ಇ ಟಿಯಿಂದನೇ 70 ಮಾರ್ಕ್ಸ್, ದಟ್ ಇಸ್ 70% ನಿಮ್ಮ ಸಿ ಇ ಟಿ ಕ್ಯಾಲ್ಕುಲೇಟ್ ಮಾಡ್ತಾರೆ, 20% ನಿಮ್ಮ ಟಿ ಇ ಟಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಡಿ ಎಡ್ ನೀವು 1 to 5th ಸ್ಟ್ಯಾಂಡರ್ಡ್ ತಗೋತಿದ್ರೆ ಡಿ ಎಡ್ ಇಂದ 8% ತಗೋತಾರೆ, ಪಿ ಯು ಸಿಯಿಂದ 2% ಮಾತ್ರ ತಗೋತಾರೆ. ಸೊ ಟೋಟಲ್ ಆಗಿ 100% ಇದರಿಂದ ಇರುತ್ತೆ. ಮತ್ತು ಅದೇ ರೀತಿಯಲ್ಲಿ 6ನೇ ತರಗತಿಯಿಂದ 8ನೇ ತರಗತಿವರೆಗೂ ಯಾರು ಟೀಚರ್ಸ್ ಅಪಾಯಿಂಟ್ ಆಗ್ತಿದ್ದಾರೆ ಅವರಿಗೆ ಸಿ ಇ ಟಿಯಿಂದ 70, ಫಸ್ಟ್ ಮುಂಚೆ ಇದ್ದಿದ್ದು 35, ಟಿ ಇ ಟಿಯಿಂದ 15, ಬಿ ಎಡಿಂದ 25 ಮತ್ತು ಪದವಿಯಿಂದ ದಟ್ ಇಸ್ ಡಿಗ್ರಿಯಿಂದ 25 ಇತ್ತು. ಇದು ಈಕ್ವಲ್ ಪ್ರಪೋರ್ಷನಲ್ಲಿ ಒಂದು ರೀತಿಯಲ್ಲಿ ಡಿವೈಡ್ ಮಾಡಿದರು. ಬಟ್ ಈಗ ಹೊಸ ನಿಯಮ ಅನುಸಾರ ಸಿ ಇ ಟಿಯಲ್ಲಿ 70% ಕೊಟ್ಟಿದ್ದಾರೆ, ಟಿ ಇ ಟಿಯಲ್ಲಿ 20% ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಬಿ ಎಡಲ್ಲಿ 2% ಮಾತ್ರ, ಪದವಿಯಲ್ಲಿ ದಟ್ ಇಸ್ ಡಿಗ್ರಿಯಲ್ಲಿ 8% ಮಾತ್ರ. ಇದು ಎಷ್ಟು ಸರಿ, ಎಷ್ಟು ತಪ್ಪು ಮತ್ತು ಅನ್ಯಾಯ ಮಾಡ್ತಿದ್ದಾರೆ ಟೀಚರ್ಸ್ ಜೊತೆಯಲ್ಲಿ, ಬೇರೆಯವ್ರ ಜೊತೆಯಲ್ಲಿ ಅಂತಂದು ಕೂಡ ನೋಡಬೇಕು. ಇದರಲ್ಲಿ ಎರಡು ಹಂತಗಳವೆ. ಒಂದು ರೀತಿಯಲ್ಲಿ ನಾವು ನೋಡಿದಾಗ ಇದು ಒಳ್ಳೆಯದು, ಇನ್ನೊಂದು ರೀತಿಯಲ್ಲಿ ನೋಡಿದಾಗ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಲ್ಲಿ ಒಳ್ಳೆಯದು ಸರ್ ಅಂದರೆ, ನೋಡಿ, ಬಿ ಎಡ್ ಯಾವುದೋ ಒಂದು ವರ್ಷದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಯಾವತ್ತೋ ಒಂದು ಮಾಡಿರ್ತಾರೆ. ಸೊ ಆ ಬಿ ಎಡ್ ಮಾಡಿರೋಂಥದ್ದು ಅದ್ರ ಬೇಸಿಸ್ ಮೇಲೆ ನಾವು ತಗೊಂಡಾಗ, ಈಗ ಕರೆಂಟ್ ಸಿಚುವೇಶನ್ ಸಿ ಇ ಟಿ ಪೇಪರ್ ಏನಾಗುತ್ತೆ ಅಂದರೆ, ಸಿ ಇ ಟಿ ಮತ್ತು ಟಿ ಇ ಟಿ ವರ್ಷ ನಡೆಯೋದ್ರಿಂದ ಇದರಲ್ಲಿ ಕಾಂಪಿಟೆನ್ಸಿ ಬೇಸ್ಡ್ ಕ್ವಶನ್ಸ್ ಆಗಿರಲಿ, ಮತ್ತು ಜನರಲ್ ನಾಲೆಜ್ ಆಗಿರಲಿ, ಮತ್ತು ಕರೆಂಟ್ ಅಫೇರ್ಸು ಅದರಲ್ಲಿ ಇರುತ್ತೆ. ಮತ್ತು ಟೀಚಿಂಗ್ ಪ್ಯಾಟ್ರನ್ನು ಎವ್ರಿ ಇಯರ್ ಚೇಂಜ್ ಆಗ್ತಿರೋದ್ರಿಂದ, ಅಪ್ಡೇಟ್ ಆಗ್ತಿರೋದ್ರಿಂದ ಟೀಚರ್ಸು ಎಷ್ಟು ಎಲಿಜಿಬಲ್ ಇದ್ದಾರೆ ಅನ್ನೋದು ಟಿ ಇ ಟಿ ಮತ್ತು ಸಿ ಇ ಟಿ ಮುಖಾಂತರನೇ ಗೊತ್ತಾಗುವಂಥದ್ದು. ಅದಕ್ಕೆ ಪ್ರಿಯಾರಿಟಿ ಜಾಸ್ತಿ ಕೊಡೋದು ಕೂಡ ಒಳ್ಳೆಯದು. ಸೊ ಅದಕ್ಕೆ 90% ಅದನ್ನು ಏನು ಫಿಕ್ಸ್ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಒಳ್ಳೆಯದೇ. ಆ್ಯಂಡ್ ಅದನ್ನು ನಾವು ಪ್ರೋತ್ಸಾಹ ನೀಡಬೇಕು. ಬಿಕಾಸ್ ಬಿ ಎಡ್, ಡಿ ಎಡ್ ಎಷ್ಟೋ ವರ್ಷ ಹಿಂದೆ ಮಾಡಿರ್ತೀರ, ಗ್ರ್ಯಾಜುಯೇಷನ್ 5-10 ಇಯರ್ಸ್ ಹಿಂದೆ ಮಾಡಿರ್ತಾರೆ. ಸೊ ಅದನ್ನೇ ಇಟ್ಕೊಂಡು ಆ ಮಾರ್ಕ್ಸನ್ನು ನಾವು ಮತ್ತೆ ಬದಲಾಯಿಸೋಕ್ಕಾಗಲ್ಲ ಅಥವಾ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನೀವು ಈಗ ಸಿ ಇ ಟಿ, ಟಿ ಇ ಟಿ ಪ್ರತಿ ಇಯರ್ ನೀವು ಬರಿತಾ ಇರೋದ್ರಿಂದ ನಿಮ್ಮ ಸೆಲೆಕ್ಷನ್ಗೂ ಕೂಡ ನೀವೇನು ಮಾಡ್ಬೋದು, ಇಫ್ ಇನ್ ಕೇಸ್ ಈ ಇಯರ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಚೆನ್ನಾಗಿ ಓದಿ ಸಿ ಇ ಟಿ ಮತ್ತು ಟಿ ಇ ಟಿಯಲ್ಲಿ ಸ್ಕೋರ್ ಮಾಡಿ ನೀವು ಆರಾಮಾಗಿ ಸೆಲೆಕ್ಟ್ ಆಗ್ತೀರಾ.
ಬಟ್ ಅದೇ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದಾಗ ಬಿ ಎಡ್ ಅನ್ನು ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ಬಿ ಎಡ್ ಟೀಚರ್ಸ್ ಮಾಡಿರ್ತಾರೆ ಮತ್ತೆ ಡಿ ಎಡ್ ಮಾಡಿರ್ತಾರೆ. ಅಂದ್ರೆ ಬಿ ಎಡ್ ಡಿ ಎಡ್ ಅಂದ್ರೆ ಪರ್ಟಿಕ್ಯುಲರ್ಲಿ ಟೀಚಿಂಗ್ ಫೀಲ್ಡ್ಗೆ ಬರಬೇಕು ಅಂತಾನೆ ಮಾಡಿರುವಂಥದ್ದು. ಸೊ ಇದನ್ನೇ ಮಾಡಿರುವಾಗ ಬೇರೆ ಜಸ್ಟ್ ಗ್ರಾಜುಯೇಷನ್ ಅಂತಾನೆ ಅಲ್ಲ, ಗ್ರಾಜುಯೇಷನ್ ಮಾಡಿ ಬೇರೆ ಬೇರೆ ಫೀಲ್ಡ್ಗೆ ಹೋಗ್ಬೋದು, ಬಟ್ ಬಿ ಎಡ್ ಅಥವಾ ಡಿ ಎಡ್ ಮಾಡಿದ ತಕ್ಷಣನೇ ಅವ್ರು ಟೀಚಿಂಗ್ ಅಂತ ಫಿಕ್ಸ್ ಆಗಿರ್ತಾರೆ ಮೈಂಡ್. ಸೊ ಆ ಒಂದು ಪೇಪರಲ್ಲಿ ಕಮ್ಮಿ ಪರ್ಸೆಂಟೇಜ್ ಫಿಕ್ಸ್ ಮಾಡೋದು ಕೂಡ ಒಂದು ಎಲ್ಲೋ ಅನ್ಯಾಯ ಮಾಡ್ದಂಗೆ ಇದೆ ಅಂತಾನೆ ಅನ್ಸುತ್ತೆ. ಬಿಕಾಸ್ ತುಂಬಾ ಖರ್ಚು ಮಾಡಿ ಅವರು ಇದು ಮಾಡಿರ್ತಾರೆ. ಸೊ ನಿಮ್ಮ ಅಭಿಪ್ರಾಯನೂ ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲಿ, ಬಿಕಾಸ್ ಶಿಕ್ಷಣ ಸಚಿವರಿಗೂ ಕೂಡ ಇದು ಈ ವಿಡಿಯೋ ತಲುಪಬೇಕು. ಮತ್ತೆ ನಮ್ಮ ಕಮೆಂಟ್ಸು ಮತ್ತೆ ನಮ್ಮ ಏನು ಅಭಿಪ್ರಾಯ ಇದೆ ಲೆಟರ್ ಮುಖಾಂತರನೂ ಕೂಡ ನೀವು ಇಲ್ಲ ಇದು ಚೇಂಜ್ ಆಗಬೇಕು ಅಂತ ಇದ್ರೆ ಖಂಡಿತ ಕಮೆಂಟು ಕೂಡ ಹಾಕಿ. ಮತ್ತೆ ನೀವು ಲೆಟರು ನಿಮ್ಮ ಕಂಪ್ಲೇಂಟು ಕೂಡ ಕೊಟ್ಟಿರುವಂಥದ್ದು ಅಡ್ರೆಸ್ಗೆ ನೀವು ಕಳಿಸಿ. ಏನೆಲ್ಲ ಚೇಂಜಸ್ ಆಗುತ್ತೆ ನೋಡೋಣ. ಮ್ಯಾಕ್ಸಿಮಮ್ ಈ ಪ್ಯಾಟ್ರನ್ ಹೊಸ ಪ್ಯಾಟ್ರನ್ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಆದ್ರೂ ಕೂಡ ತುಂಬ ಒಳ್ಳೆಯದು, ಬಿಕಾಸ್ ಹೊಸ ಟೀಚರ್ಸು, ಕ್ವಾಲಿಟಿ ಟೀಚರ್ಸು ಸಿ ಇ ಟಿ ಟಿ ಇ ಟಿ ಬರೆದು ಎಕ್ಸಾಮು ಅದರಲ್ಲಿ ಕ್ವಾಲಿಫೈ ಆಗಿ ಅದರಲ್ಲಿ ಸೆಲೆಕ್ಟ್ ಆಗಿ ಅವರು ಸೆಲೆಕ್ಟ್ ಆಗ್ತಾರೆ, ಮುಂದೆ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೂ ಫಾರ್ ಎವ್ರಿ ಒನ್ ಹೂ ಈಸ್ ಆಸ್ಪೈರಿಂಗ್ ಫಾರ್ ದ ಟೀಚರ್ಸ್ ರಿಕ್ವೈರ್ಮೆಂಟ್, ಜಿ ಪಿ ಎಸ್ ಟಿ ಆರ್, ಹೆಚ್ ಎಸ್ ಟಿ ಆರ್, ಪಿ ಎಸ್ ಟಿ ಆರ್ ಎಕ್ಸಾಮ್ಸ್ ಯಾರೆಲ್ಲ ಬರೀತಿದ್ದೀರಾ, ಈಗ ಸಿ ಇ ಟಿಗೇನ ಕಾಲ್ ಫಾರ್ ಮಾಡುತ್ತೆ, ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ ಮತ್ತು ಸೆಲೆಕ್ಟ್ ಆಗಿ ಅಂತ ಇಲ್ಲಿಂದಾನೇ ಕೂಡ ಎಲ್ರಿಗೂ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.